ಅತ್ತೆ, ಈಗ ಏನು ಮಾಡೋದು? ಮಹಿ ಭಾವ ಇಬ್ರು ಹೆಂಡ್ತಿರ ಜೊತೆ ಇದೇ ಮನೆಯಲ್ಲಿ ಇರೋಕೆ ನೀವು ಬಿಡ್ತೀರಾ? ಅನುಷ ವ್ಯಂಗ್ಯವಾಗಿ ಕೇಳಿದಾಗ ಉರಿದು ಹೋಯ್ತು ಜಯಲಕ್ಷ್ಮಿಯವರಿಗೆ. ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡು ಹೋಗು, ಗದರಿದರು. ಮೈತ್ರಿ ಅಕ್ಕ, ಈಗಿನ ಕಾಲದಲ್ಲಿ ಯಾರನ್ನು ಕೂಡ ನಂಬಾರ್ದು. ಮಗುನು ಚಿವುಟಿ ತೊಟ್ಲನ್ನು ತೂಗೋ ಬುದ್ಧಿ ಇರುತ್ತೆ ಕೆಲವರಿಗೆ. ಯಾವುದಕ್ಕೂ ನಾವು ಹುಷಾರಾಗಿರ್ಬೇಕು ಅಷ್ಟೇ. ಭೂಮಿ ಕೂಡ ನಿಮ್ಮ ಹಾಗೆ ಅತ್ತೆಯ ಮನಮೆಚ್ಚಿದ ಸೊಸೆ. ಅವರು ಇಲ್ಲಿಂದ ಆ ಸೊಸೆನ ಹೋಗು ಅಂತ ಅನ್ನಲ್ಲ ಬಿಡಿ. ಬೇರೆಯವರ ವಿಷಯ ನಂಗ್ಯಾಕೆ? ಹೇಳ್ಬೇಕಾದ್ದನ್ನು ಹೇಳಿ. ಜಯಲಕ್ಷ್ಮಿಯವರ ಕೆಂಗಣ್ಣಿಗೆ ಗುರಿಯಾಗುವ ಭಯದಲ್ಲಿ ಅವರ ಕಡೆ ನೋಡದೆಯೇ ಅಲ್ಲಿಂದ ಜಾಗ ಖಾಲಿ ಮಾಡಿದಳು ಅನುಷಾ. ಅವಳ ಮಾತಿಗೆ ನೀನು ತಲೆ ಕೆಡಿಸ್ಕೊಳ್ಬೇಡ ಮೈತ್ರಿ, ಮಹಿ ಜೊತೆ ನಾನು ಮಾತಾಡ್ತೀನಿ, ಜಯಲಕ್ಷ್ಮಿಯವರು ಹೇಳಿದಾಗ. ನನ್ನ ವಿಷಯದಲ್ಲಿ ಯಾರಾದರೂ ಹಿಂದೊಂದು ಮುಂದೊಂದು ಆಟ ಆಡಿದರೆ ಚೆನ್ನಾಗಿರಲ್ಲ ಅತ್ತೆ. ನಾನು ಒಳ್ಳೆಯವರಿಗೆ ಒಳ್ಳೆಯವಳು, ಕೆಟ್ಟವರಿಗೆ ಕೆಟ್ಟವಳು. ನನ್ನ ಸ್ವಂತದ್ದನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರ ಸಹಾಯವೂ ಇಲ್ಲದೆ ನನ್ನ ಗಂಡನನ್ನು ಇಲ್ಲಿಂದ ಹೇಗೆ ಕರ್ಕೊಂಡು ಹೋಗಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೇಳಿ ಗೆಸ್ಟ್ ರೂಮ್ ಕಡೆ ನಡೆದಳು ಮೈತ್ರಿ. ಇವರಿಂದಾಗಿ ಮನೆ ನೆಮ್ಮದಿ ಹಾಳಾಗದೇ ಇದ್ದರೆ ಸಾಕು, ಜಯಲಕ್ಷ್ಮಿಯವರು ಹೇಳಿದರು. ಭೂಮಿ, ನಿನ್ನಲ್ಲಿ ತುಂಬ ಮುಖ್ಯವಾದ ವಿಷಯ ಮಾತಾಡೋದಿದೆ. ತಾಳ್ಮೆಯಿಂದ ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳಿಸ್ಕೊ. ನಾನು ಹೇಳೋ ವಿಚಾರ ನಮ್ಮಿಬ್ಬರ ಜೀವನಕ್ಕೆ ಸಂಬಂಧಪಟ್ಟಿದ್ದು. ನಿಂಗೆ ನಾನು ಹೇಳೋ ವಿಷಯ ಕೇಳಿ ನನ್ನ ಮೇಲೆ ಬೇಜಾರಾಗಲೂಬಹುದು. ಆದರೆ ಯಾವುದೇ ಕಾರಣಕ್ಕೂ ತಾಳ್ಮೆ ಕಳ್ಕೋಬೇಡ. ನಾನು ಹೇಳೋ ವಿಚಾರ ಸದ್ಯಕ್ಕೆ ನಮ್ಮಿಬ್ಬರ ಮಧ್ಯೆಯೇ ಇರಲಿ. ಮಹಿ ಭೂಮಿಗೆ ಎದುರಾಗಿ ಕೂತು ಹೇಳಿದಾಗ ಅವಳೇನೂ ಪ್ರತಿಕ್ರಿಯೆ ನೀಡಲಿಲ್ಲ. ನನ್ನ ಮಾತು ಕೇಳೋಕೆ ಆಸಕ್ತಿ ಇಲ್ವಾ ಭೂಮಿ? ಅವಳ ಗಲ್ಲ ಹಿಡಿಯುತ್ತಾ ಕೇಳಿದ. ಒಮ್ಮೆ ಇಲ್ಲಿಂದ ಹೋದರೆ ಸಾಕು ಅನ್ನಿಸ್ತಾ ಇದೆ ನನಗೆ. ದಯವಿಟ್ಟು ನನಗೆ ಹಿಂಸೆ ಮಾಡಬೇಡಿ. ನನ್ನ ಪಾಡಿಗೆ ನನ್ನ ಇರೋಕ್ಕೆ ಬಿಟ್ಬಿಡಿ ಸಾಕು, ಹೇಳಿ ಎದ್ದು ಹೋದಳು ಭೂಮಿ. ಅವಳು ಅಷ್ಟು ಹೇಳಿದ ಮೇಲೂ ಒತ್ತಾಯಪಡಿಸದೆ ಅಲ್ಲಿಂದ ಎದ್ದೋದ ಮಹಿತ್. ಮಹಿತ್ ಇದ್ದಾರಾ? ಮಹಿತ್ನ ಕೇಳುತ್ತಾ ಬೆಳಗ್ಗೆಯೇ ಮನೆ ಮುಂದೆ ಬಂದಿದ್ದರು ಪೊಲೀಸರು. ಇದ್ದಾನೆ, ನೀವು ಯಾಕೆ ಅವನನ್ನು ಕೇಳ್ತಾ ಇದ್ದೀರಿ? ಮಹಿ ಅಪ್ಪ ಪದ್ಮನಾಭ್ ಕೇಳಿದರು. ಅವರ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಲ್ಲಿ ಅವರು? ಕರೆಯಿರಿ ಅವರನ್ನು. ಯಾರದೋ ಧ್ವನಿ ಕೇಳಿಸಿದಂತಾಗಲು ಮಹಿತ್ ಹೋಗಿ ನೋಡಿದರೆ ಪೊಲೀಸರು ಅಲ್ಲಿದ್ದರು. ಮೈತ್ರಿ ಅಷ್ಟು ಮುಂದುವರಿಯಬಹುದು ಅನ್ನೋ ಕಲ್ಪನೆಯೂ ಇಲ್ಲದ ಮಹಿತ್ಗೆ ಕೋಪ ಉಕ್ಕಿತು. ನೀವೀಗ ಹೋಗಿ ಸರ್, ಆಮೇಲೆ ನಾನೇ ಬರ್ತೀನಿ ಸ್ಟೇಷನ್ಗೆ, ಮಹಿತ್ ಹೇಳಿದಾಗ ಪೊಲೀಸರು ಒಪ್ಪಲಿಲ್ಲ. ಅದೆಲ್ಲ ಆಗಲ್ಲ, ಬನ್ನಿ ನಮ್ಮ ಜೊತೆಗೆ, ನಿಮ್ಮನ್ನು ವಿಚಾರಣೆ ಮಾಡೋದಿದೆ, ಪೊಲೀಸರು ಅವಸರಿಸಿದಾಗ. ಒಂದು ನಿಮಿಷ ಸರ್, ಹೇಳಿದ ಮಹಿ ಭೂಮಿ ಬಳಿ ನಡೆದು. ಭೂಮಿ, ನೀನೇನು ಹೆದರ್ಕೋಬೇಡ. ನನಗೂ ಮೈತ್ರಿಗೂ ಡೈವೋರ್ಸ್ ಆಗಿದೆ. ಅದರ ಆರ್ಡರ್ ಕಾಪಿ ಸಿಗೋದಷ್ಟೇ ಬಾಕಿ ಇರೋದು. ನನ್ನ ಇನ್ನೊಂದು ಫೋನ್ ರೂಮಲ್ಲಿ ಇದೆ. ಅದರಲ್ಲಿ ನನ್ನ ಫ್ರೆಂಡ್ ಚೇತನ್ ನಂಬರ್ ಇದೆ. ಅವನಿಗೊಂದು ಫೋನ್ ಮಾಡಿ ವಿಷಯ ತಿಳಿಸು. ಆಮೇಲೆ ಎಲ್ಲ ಅವನೇ ನೋಡ್ಕೋತಾನೆ. ಯಾವುದೇ ಕಾರಣಕ್ಕೂ ನೀನು ಈ ಮನೆ ಬಿಟ್ಟು ಹೋಗಬಾರ್ದು. ನನ್ನ ಮಗಳು ನೀನು ನಾನು ಬರೋವರೆಗೂ ಇಲ್ಲೇ ಇರಬೇಕು. ಈ ಮನೆಯಲ್ಲಿ ಇರೋರು ನಿನಗೆಷ್ಟೇ ಬೇಜಾರಾಗೋ ಹಾಗೆ ಮಾತಾಡಿದರೂ ಕೂಡ ಯಾರ ಮಾತಿಗೂ ರಿಯಾಕ್ಟ್ ಮಾಡಬೇಡ. ನಮ್ಮ ಮಗು ಜೋಪಾನ. ಯಾವುದೇ ಕಾರಣಕ್ಕೂ ಮಗುನ ಯಾರ ಕೈಗೂ ಕೊಡಬೇಡ. ಚೇತನ್ಗೆ ಕಾಲ್ ಮಾಡೋದು ಮರಿಬೇಡ. ಅಷ್ಟು ಮಾತನ್ನು ಭೂಮಿಯ ಕಿವಿಯಲ್ಲಿ ಹೇಳಿ ಮನೆಯವರೆಲ್ಲರನ್ನೂ ಒಮ್ಮೆ ನೋಡಿ ಪೊಲೀಸರ ಜೊತೆ ಹೋದ ಮಹಿತ್. ಪೊಲೀಸರು ಬರುವುದು ಮೊದಲೇ ಗೊತ್ತಿದ್ದ ಮೈತ್ರಿ ಕೋಣೆ ಬಿಟ್ಟು ಹೊರಗಡೆ ಹೋಗಿರಲಿಲ್ಲ. ಮೈತ್ರಿ, ಯಾಕಮ್ಮ ಕಂಪ್ಲೇಂಟ್ ಕೊಟ್ಟೆ? ಪೊಲೀಸರು ಬಂದು ಮಹಿತ್ನ ಕರ್ಕೊಂಡೋದ್ರು. ಈಗ ಏನು ಮಾಡೋದು? ಜಯಲಕ್ಷ್ಮಿಯವರು ಮೈತ್ರಿ ಇದ್ದಲ್ಲಿಗೆ ಹೋಗಿ ಕೇಳಿದರು. ನನ್ನ ಗಂಡ ನಂಗೆ ಬೇಕು, ಅದಕ್ಕೆ ಕಂಪ್ಲೇಂಟ್ ಕೊಟ್ಟೆ. ಯಾರನ್ನೂ ಕೂಡ ನಂಬೋ ಸ್ಥಿತಿಯಲ್ಲಿ ನಾನಿಲ್ಲ ಅತ್ತೆ. ಮಹಿತ್ ಜೊತೆಗೆ ಇರೋ ಹಕ್ಕು ಯಾರಿಗಿದೆ ನೋಡೋಣ. ಕೋರ್ಟ್ ಎಲ್ಲವನ್ನೂ ನಿರ್ಧಾರ ಮಾಡುತ್ತೆ, ಹೇಳಿದಾಗ ಆತಂಕಪಟ್ಟರು ಜಯಲಕ್ಷ್ಮಿ. ನಿಂಗೆ ನನ್ನ ಮೇಲೂ ನಂಬಿಕೆ ಇಲ್ವಾ? ನಾವು ಮಾತಾಡಿ ಇತ್ಯರ್ಥ ಮಾಡಬೇಕಾದ ವಿಚಾರನ ಕೋರ್ಟ್ವರೆಗೂ ತಗೊಂಡು ಹೋಗೋದು ಸರಿ ಅಲ್ಲ ಮೈತ್ರಿ. ಮೊದಲು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ವಾಪಸ್ ತಗೋ. ನಿನ್ನ ಪರವಾಗಿ ನಾನಿದ್ದೀನಿ. ಮಹಿ ಜೊತೆ ನಾನು ಮಾತಾಡ್ತೀನಿ. ಅವಳ ಮನವೊಲಿಸಲು ನೋಡಿದರು ಜಯಲಕ್ಷ್ಮಿ. ಯಾರ ಮೇಲೂ ನಂಬಿಕೆ ಇಲ್ಲ ಅಂತ ಹೇಳ್ದೆ ಅಲ್ವಾ? ಅದರಲ್ಲಿ ನೀವು ಕೂಡ ಬಂದ್ರಿ ಅತ್ತೆ.
ನಾವೇ ಮಾತಾಡಿ ಇತ್ಯರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತಾನೆ ಕಂಪ್ಲೇಂಟ್ ಕೊಟ್ಟಿದ್ದು. ನನ್ನ ಮನವೊಲಿಸೋ ಪ್ರಯತ್ನ ಮಾಡಬೇಡಿ, ಅದು ಸುಮ್ಮನೆ ವೇಸ್ಟ್. ಕೋರ್ಟ್ ಏನು ಹೇಳುತ್ತೋ ನೋಡೋಣ. ಮೊದಲನೇ ಅವಳು ಬದುಕಿರುವಾಗಲೇ ಅವಳಿಗೆ ಡೈವರ್ಸ್ ಕೊಡದೆ ನಿಮ್ಮ ಮಗ ಎರಡನೇ ಮದುವೆ ಆಗಿದ್ದು ತಪ್ಪಲ್ವಾ? ನನ್ನ ಗಂಡ ಮತ್ತೆ ಮಗುನ ವಾಪಸ್ ಪಡೆಯೋಕೆ ಇದು ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲ. ಮೈತ್ರಿ ಹೇಳಿದ ಮಾತು ಕೇಳಿ ಜಯಲಕ್ಷ್ಮಿಯವರಿಗೆ ಏನು ಹೇಳಬೇಕೋ ಗೊತ್ತಾಗಲಿಲ್ಲ. ಇವತ್ತು ಶುಕ್ರವಾರ, ನಾಳೆ ಮತ್ತು ನಾಡಿದ್ದು ಕೋರ್ಟ್ಗೆ ರಜಾ ಇರುತ್ತೆ. ಹಾಗಾದರೆ ಸೋಮವಾರದವರೆಗೂ ಮಹಿ ಸ್ಟೇಷನ್ನಲ್ಲೇ ಇರಬೇಕಾ? ಕೇಳಿದವರ ದನಿ ನಡುಗುತ್ತಿತ್ತು. 3 ದಿನ ಮಗ ಸ್ಟೇಷನ್ನಲ್ಲಿ ಇರಬೇಕಲ್ಲ ಅನ್ನೋದನ್ನು ನೆನೆದು ಭಯವಾಯಿತು ಅವರಿಗೆ. ಹೌದು ಅತ್ತೆ, ಬೇರೆ ದಾರಿ ಇಲ್ಲ. ಒಂದು ದಾರಿ ಇದೆ, ಅದಕ್ಕೆ ನಿಮ್ಮ ಮಗ ಒಪ್ಪಬೇಕು ಅಷ್ಟೇ ಹೇಳಿದಾಗ, ಏನದು ಹೇಳು? ಮಹಿ 3 ದಿನ ಸ್ಟೇಷನ್ನಲ್ಲಿ ಇರೋದನ್ನು ನೆನೆಸ್ಕೊಳ್ಳೋಕ್ಕೂ ನಂಗಾಗಲ್ಲ ಹೇಳಿದರು ಜಯಲಕ್ಷ್ಮಿ. ಮಹಿ ಎರಡನೇ ಹೆಂಡತಿ ಈ ಮನೆ ಬಿಟ್ಟು ಹೋಗಬೇಕು. ಅದ್ರ ಜೊತೆ ಅವಳಿಗೂ ಮಹಿಗೂ ಸಂಬಂಧ ಇಲ್ಲ. ನಾನೇ ಮಹಿ ಹೆಂಡತಿ ಅಂತ ಮಹಿ ಒಪ್ಕೋಬೇಕು ಅಷ್ಟೇ, ಸಿಂಪಲ್ ಹೇಳಿದಳು. ನಾನು ಭೂಮಿ ಜೊತೆ ಮಾತಾಡ್ತೀನಿ, ನನಗೆ ನನ್ನ ಮಗ ಮನೆಗೆ ಬಂದರೆ ಸಾಕು ಹೇಳಿದವರು ಕೋಣೆಯಿಂದ ಹೊರ ನಡೆದರು. ಭೂಮಿ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಮಗು ಮಲಗಿಸುತ್ತಿದ್ದವಳು ಜಯಲಕ್ಷ್ಮಿಯವರ ಮಾತಿಗೆ ತಿರುಗಿ ನೋಡಿದಳು. ಹೇಳಿ. ಮಗು ಎದೆ ಮೇಲೆ ಮೆಲ್ಲನೆ ತಟ್ಟುತ್ತಾ ಅವರ ಕಡೆ ನೋಡದೆ ಹೇಳಿದಳು ಭೂಮಿ. ಮಹಿ ಸ್ಟೇಷನ್ನಿಂದ ಮನೆಗೆ ಬರಬೇಕಾದ್ರೆ ನೀನು ಈ ಮನೆ ಬಿಟ್ಟು ಹೋಗಬೇಕು ಭೂಮಿ. ನಾನು ಸ್ವಾರ್ಥಿ ಅಂತ ನಿಂಗೆ ಅನಿಸಿದ್ರೂ ತೊಂದರೆ ಇಲ್ಲ. ನನ್ನ ಮಗನಿಗಿಂತ ದೊಡ್ಡದು ನಂಗೆ ಯಾವುದೂ ಇಲ್ಲ. ಮೈತ್ರಿ ಕಂಪ್ಲೇಂಟ್ ವಾಪಸ್ ತಗೋಬೇಕಂದ್ರೆ ನೀನು ಮನೆ ಬಿಟ್ಟು ಹೋಗಬೇಕು ಅಂತ ಅವಳು ಹೇಳ್ತಿದ್ದಾಳೆ. ದಯವಿಟ್ಟು ಅರ್ಥ ಮಾಡ್ಕೋ ಭೂಮಿ ಹೇಳಿದವರ ಮಾತು ಕೇಳಿಸದಂತೆ ಮೌನವಾಗಿದ್ದಳು ಭೂಮಿ. ಭೂಮಿ, ನಾನು ನಿನ್ನ ಜೊತೆನೇ ಮಾತಾಡ್ತಾ ಇರೋದು, ಏನಾದರೂ ಮಾತಾಡು. ಅವಳ ಮೌನವನ್ನು ಸಹಿಸದೆ ಮತ್ತೆ ಕೇಳಿದರು. ನನ್ನ ಗಂಡ ವಾಪಸ್ ಬರೋವರೆಗೂ ನಾನು ಎಲ್ಗೂ ಹೋಗೋದಿಲ್ಲ. ಹೋಗಬಾರ್ದು ಅಂತ ಮಹಿ ಹೇಳಿ ಹೋಗಿದ್ದಾರೆ. ಬೇರೆ ಏನಾದರೂ ಮಾತಾಡೋದಿದ್ರೆ ಹೇಳಿ. ಅಷ್ಟನ್ನು ಅವರ ಮುಖ ನೋಡದೆಯೇ ಹೇಳಿ ಮುಗಿಸಿದಳು ಭೂಮಿ. ನೀನು ಇಲ್ಲಿಂದ ಹೋಗದೆ ಮಹಿನ ಸ್ಟೇಷನ್ನಿಂದ ಬಿಡಿಸೋಕ್ಕಾಗಲ್ಲ, ಅರ್ಥ ಮಾಡ್ಕೋ ಜಯಲಕ್ಷ್ಮಿಯವರು ಹೇಳಿದಾಗ, ಅವರು ಬಂದೇ ಬರ್ತಾರೆ. ಅವರು ಬರೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ. ಹೋಗು ಅಂತ ನೀವು ಹೇಳೋದು ಬೇಡ ಭೂಮಿ ಹೇಳಿದಾಗ ಬಂದ ದಾರಿಗೆ ಸುಂಕ ಇಲ್ಲದ ಹಾಗೆ ಅಲ್ಲಿಂದ ಹೊರ ನಡೆದರು ಜಯಲಕ್ಷ್ಮಿ.